ಸರ್ ಮೊದಲಿಗೆ ಹೇಗಿದ್ದೀರಾ? ಎಲ್ಲರೂ ನಮಸ್ಕಾರ. ನಾನು ಆರಾಮದೀನಿ. ನೀವು ಹೆಂಗದಿರಿ? ನಾವು ತುಂಬಾ ಚೆನ್ನಾಗಿದ್ದೀವಿ. ಕ್ವಾಟ್ಲೆ ಕೊಡೋದಕ್ಕೆ ಹೇಗೆಲ್ಲ ರೆಡಿ ಆಗಿದ್ದೀರಾ? ಮಾವ ಇಲ್ಲಿ ಮಾತಾಡಕತ್ತೀನಿ ಮಾವ. ಇಲ್ಲಿ ಕ್ಯಾಮ್ರಾ ಇಟ್ರ ಎಲ್ಸಕ್ ಮಾತಾಡ. ನಾನು ಕ್ವಾಟ್ಲೆ ಕಿಚನಿಗೆ ಬಂದೀನಿ. ಭಾಳ ಖುಷಿ ಆಗತೈತಿ. ನನಗೆ ಗೊತ್ತಿರೋಷ್ಟು ಕ್ವಾಟ್ಲೆ ಕೊಡಾಕತ್ತೀನಿ. ಇನ್ನು ಕ್ವಾಟ್ಲೆ ಕೊಡೋದ ಕಲಿಯಾಕತ್ತೀನಿ. ಮತ್ತೆ ಹೇಳಿ, ಕ್ವಾಟ್ಲೆ ಕೊಡೋದಕ್ಕೆ ಹೇಗೆಲ್ಲ ಪ್ರಿಪೇರ್ ಆಗಿದ್ದೀರಾ ಅಂತ. ಕ್ವಾಟ್ಲೆ ಕೊಡಕ್ಕೆ ಪ್ರಿಪೇರ್ ಆಗೀವಿ. ಒಂದು 2-3 ಡೈಲಾಗ್ ಕಲಿಸಿರ್ತಾರ. ನಮಗೇನು ಯಾವ್ಯಾವ ಡೈಲಾಗ್ ಬೇಕು ಅವನ್ನ ಅವಾಗ ಯಾವಾಗ ಹೇಳ್ಬೇಕು ಅನಿಸ್ತೈತಿ ಅವಾಗ ಹೇಳ್ತೀವ್ರಿ. ಕ್ವಾಟ್ಲೆ ಕಿಚನ್ ಯಾಕೆ ಸರ್? ಹಾಂ, ಕ್ವಾಟ್ಲೆ ಕಿಚನ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಕ್ವಾಟ್ಲೆ ಕಿಚನ್ ಯಾಕೆ ಆಯ್ಕೆ ಮಾಡ್ಕೊಂಡು, ಈಗ ಕಾರ್ಯಕ್ರಮ ಯಾವೂ ಇಲ್ಲ. ಈಗ ಎಲ್ಲ ಮಳೆಗಾಲ ಸ್ಟಾರ್ಟ್ ಆಗಿದ್ದಾಗ ಎಲ್ಲ ಕಾರ್ಯಕ್ರಮ, ಜಾತ್ರೆ ಫಂಕ್ಷನ್ಸ್ ಎಲ್ಲ ಕಮ್ಮಿ ಅದಾವು. ಹಂಗಾಗಿ ಮನ್ಯಾಗ ಕುಂತು ಏನು ಮಾಡೋಣ ಅಂತೇಳಿ ಒಂದು 3 ತಿಂಗಳ ಬಂದೀನಿ. ಮಳೆಗಾಲದಲ್ಲಿ ಸಿಗಲ್ ಶೋಸ್ ಎಲ್ಲ ಕಮ್ಮಿ ಅಲ್ಲ, ಕಮ್ಮಿ. ಆ ಬ್ಯಾಸಿಗೆ ಎದ್ರ ಮದುವೆ ಕಾರ್ಯಕ್ರಮ ಅದು ಇದು ಏನೇನೋ ಇರುತ್ತೆ. ಈಗ ಮಳೆಗಾಲ ದಿನ ಮದುವೆ ಪದಿ ಕಮ್ಮಿ, ಮತ್ತು ಜಾತ್ರೆ ಊರ ಹಬ್ಬ ಎಲ್ಲ ಕಮ್ಮಿ. ಹಂಗಾಗಿ ಕಾರ್ಯಕ್ರಮ ಇಲ್ದಾಗ ಬಂದ್ ಮಾಡಿದ್ರಂತ ಬಂದ್ವಿ. ಹಾಗಾದ್ರೆ ನಿಮ್ಗೆ ಗೌರಿ ಗಣೇಶ ಅದ್ರಲ್ಲೆಲ್ಲ ಒಳ್ಳೆ. ಹಾಂ, ಗಣಪತಿ ಈಗ ನೆಕ್ಸ್ಟ್ ಗಣಪತಿ ಹಬ್ಬ ಸ್ಟಾರ್ಟ್ ಆತಂದ್ರೆ ಸೀಸನ್ ಚಾಲು ಆಕೈತ್ರಿ ಕಾರ್ಯಕ್ರಮ. ಫಸ್ಟಿಗೆ ಪೊಲೀಸ್ ಗೆಟಪ್ ಅಲ್ಲಿ ಬಂದ್ರಿ. ಪೊಲೀಸ್ ಇದ್ರಲ್ಲಿ ಎಂಟ್ರಿ ಕೊಟ್ರಿ. ಹೇಗೆ ಅನ್ನಿಸ್ತು ಪೊಲೀಸ್ ಗೆಟಪ್ ಹಾಕಿ? ಭಾಳ ಖುಷಿ ಆಯ್ತು. ಅದು ಬೇರೆ ಸುದೀಪ್ ಸರ್ ಕೆಂಪೇಗೌಡ ಗೆಟಪಲ್ಲಿ ಬಂದಿದ್ದೆ. ಭಾಳ ಖುಷಿ ಆಯ್ತು. ಡೈಲಾಗ್ ಹೊಡಿಬೇಕು ಸರ್ ಕೆಂಪೇಗೌಡ. ನೀವು ಅಲ್ಲಿ ಕ್ವಾಟ್ಲೆ ಕಿಚನ್ ಅಲ್ಲಿ ಹೊಡೆದಿದ್ರಲ್ಲ. ಅಯ್ಯೋ, ಅಲ್ಲಿ ತಪ್ಪು ಹೊಡೆದೀನಿ. ಇಲ್ಲಿ ಸರಿಯಾಗಿ ಹೊಡಿದ್ರಿ. ಏನ್ ಸರಿ. ತಪ್ಪ ಜೋಡಿನ ತುಂಬಾ ಇಷ್ಟಪಡೋರು ಇದ್ದಾರೆ. ಡೈಲಾಗ್ ಹೊಡಿಲಿ. ಸಿಂಹನ ಕಾಡಲ್ಲಿ ನೋಡಿರ್ತೀರ, ಟಿವಿಯಲ್ಲಿ ನೋಡಿರ್ತೀರ, ಸಿನಿಮಾದಲ್ಲಿ ನೋಡಿರ್ತೀರ. ಅಷ್ಟೇ ಯಾಕೆ, ಜೂ ಅಲ್ಲಿ ನೋಡಿರ್ತೀರ. ರಾಜ್ಯ ಗಾಂಭೀರ್ಯದಿಂದ ಯಾವತ್ತಾದ್ರೂ ಕ್ವಾಟ್ಲೆ ಕಿಚನಲ್ಲಿ ಓಡಾಡೋದು ನೋಡಿದಿರಾ? ಇದು ಆರುಮುಗ ಇದು ಕೆಂಪೇಗೌಡ ಕೋಟೆ ಕಣೋ. ಡೈರೆಕ್ಟ್ ವಿಲನ್ ಹೋಗ್ಬಿಟ್ರಿ. ಮನೇಲಿ ಅಡಿಗೆಗೆ ಏನಾದ್ರೂ ಹೆಲ್ಪ್ ಮಾಡಿದ್ದೀರಾ? ಇಲ್ಲಕ್ಕ, ನಾವು ಹೆಲ್ಪ್ ಮಾಡಲ್ಲ. ಅಂದ್ರೆ ನಾವು ಕುರಿಯಾಗಿದ್ವಲ್ಲ, ಅವಾಗ ಚಾ ಮುದ್ದೆ ತೀರ್ತಿದ್ವಿ. ಅದ್ ಬಿಟ್ಟು ನಾವು ಮನ್ಯಾಗ ಅವರ ಮಾಡ್ತಾರೆ. ಅಡಿಗೆ ಬರುತ್ತೆ ಅವಾಗ ಹನುಮಂತ ಅವ್ರಿಗೆ? ಚಾ ಮುದ್ದೆ ತೀರ್ತೀನಿ ಅಷ್ಟ. ಬೇರೆ ಏನು ಬರಲ್ಲ? ಅಮ್ಮಂಗೆ ಯಾವತ್ತಾದ್ರೂ ಕ್ವಾಟ್ಲೆ ಕೊಟ್ಟಿದ್ದೀರಾ ಅಡಿಗೆ ಮಾಡ್ಬೇಕು? ಕ್ವಾಟ್ಲೆ ಅಷ್ಟೊಂದೇನು ಕೊಟ್ಟಿಲ್ಲ ನಾವು. ಕ್ವಾಟ್ಲೆ ಕೊಟ್ರೆ ಅಮ್ಮ ಏನ್ ಮಾಡಬಹುದು? ಹೊಡಿತಾರ, ಚಮಚ ತಗೊಂಡು ಹೊಡಿತಾರ. ಬಿದ್ದಿದ್ಯಾ ಏಟು? ಅಲ್ಲಿ ಬರ್ತೀನಿ, ಮಾತಾಡಕತ್ತೀನಿ ತಡಿ. ಹೊಡಿತಾರ, ಬಿದ್ದಿದ್ಯಾ ಏಟು? ಹೊಡಿತಾರ. ಮತ್ತ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಕ್ವಾಟ್ಲೆ ಕಿಚನ್? ಭಾಳ ಮಾಡಾಕತ್ತೀವಿ. ಚಲೋ ಐತಕ್ಕ, ಶೋ ಚೆನ್ನಾಗೈತಿ. ಎಲ್ಲರೂ ಕರ್ನಾಟಕ ಜನತೆನೂ ನೋಡಾಕತ್ತೈತಿ. ಭಾಳ ಇಷ್ಟಪಟ್ಟು ನೋಡಾಕತ್ತಾರ. ಸರಿಗಮಪ ಇಂದ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿಂದ ಕ್ವಾಟ್ಲೆ ಕಿಚನ್ ಜರ್ನಿ ಹೇಗಿದೆ? ನಾನು ಜಿ ಕನ್ನಡದಾಗ 4 ಶೋ ಮಾಡೀನಿ. ಸರಿಗಮಪ, DKD, ಭರ್ಜರಿ ಬ್ಯಾಚುಲರ್ಸ್, ಕಾಮಿಡಿ ಕಿಲಾಡಿ, ಮತ್ತು ಚಾಂಪಿಯನ್ಶಿಪ್ ಸರಿಗಮಪ 5 ಶೋ ಅಲ್ಲಿ ಮಾಡೀನಿ. 6ನೇ ಶೋ ಬಿಗ್ ಬಾಸಿಗೆ ಬಂದಿನಕ್ಕ. ನಿಮಗೆ ಯಾವ ಅಡಿಗೆ ಅಂದ್ರೆ ತುಂಬಾ ಇಷ್ಟ? ತಿನ್ಬೇಕು ಅಂತ ನಿಮ್ಗೆ ತುಂಬಾ ಆಸೆ ಆಗಿರೋ ಅಡಿಗೆ? ನಾ ಎಲ್ಲ ತಿಂತೀನಿ, ಅದು ಇದೇನು ಅನ್ನಂಗಿಲ್ಲ, ಜಾಸ್ತಿ ತಿಂತೀನಿ. ಯಾವ ತುಂಬಾ ಇಷ್ಟ? ನಂಗೆ ಬಿರಿಯಾನಿ ಇಷ್ಟ. ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಬಿರಿಯಾನಿ ಮಾಡೋದು ಹೇಗೆ ಅಂತ ಗೊತ್ತಾ? ಮಾಡೋದು ಗೊತ್ತಿಲ್ಲ, ತಿನ್ನೋದು ಗೊತ್ತೈತಿ. ತಿಂತೀನಿ. ಚೆನ್ನಾಗಿ ಬ್ಯಾಟಿಂಗ್ ಮಾಡೋದ್ರಲ್ಲಿ ಫಸ್ಟ್? ತಿಂತೀನಿ. ಚೆನ್ನಾಗಿ ತಿಂತೀರಾ? ಹೇಗಿದೆ ಹಳ್ಳಿ ಎಲ್ಲ ಹೇಗಿದೆ? ಚಲೋ ಐತಕ್ಕ, ಹಳ್ಳಿ ಮಸ್ತ್ ಐತಿ. ಧನ್ರಾಜ್ ಅವ್ರು ಹೇಗಿದ್ದಾರೆ ನಿಮ್ ದೋಸ್ತ? ಮದುವೆ ಮಾಡ್ಕೊಂಡು ಒಂದು ಮಗಗಳು ಆಡ್ಕೊಂಡು ಆರಾಮದಾನ. ಅವನು ದೋಸ್ತಾನು ಒಂದು ಶೋ ಮಾಡಾಕತ್ತಾನ, ಜೋಡಿ ನಂಬರ್ 1. ಆರಾಮದಾನ. ಕ್ವಾಟ್ಲೆ ಕಿಚನ್ ಬಂದ್ಬಿಟ್ಟು ನೀವು ದಪ್ಪ ಆಗಿದ್ದೀರಾ ಅಂದ್ರೆ ಸ್ವಲ್ಪ ಗುಂಡಾಗಿದ್ದೀರಾ. ಇವಾಗ ಫಸ್ಟ್ ತುಂಬಾ ಸಣ್ಣ ಇದ್ರಿ, ಇವಾಗ ಕ್ವಾಟ್ಲೆ ಕಿಚನ್ ತಿನ್ಬಿಟ್ಟೆ ಇವ್ರು ಮಾಡೋ ಕುಕ್ಗಳು ಮಾಡೋ ಅಡಿಗೆ ತಿನ್ಬಿಟ್ಟು ಏನಾದ್ರು ದಪ್ಪ ಆದ್ರ? ಇಲ್ಲ, ಹಂಗೇನಿಲ್ಲ.
ಯಾರ ಅಡಿಗೆ ನಿಮ್ಗೆ ತುಂಬಾ ಇಷ್ಟ ಆಯ್ತು ಕಾಟ್ಲೆ ಕಿಚನ್ ಅಲ್ಲಿ? ಎಲ್ಲಾರು ಚಲೋ ಮಾಡ್ತಾರ. ಎಲ್ಲಾರ್ದು ಸ್ವಲ್ಪ 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 ಓಯ್ ಒಲೆ ಮಾತಾಡಕತ್ತ ತಡಿ ಇಲ್ಲ ಸ್ವಲ್ಪ. ಹಾ, ಎಲ್ಲಾರ್ದು ಸ್ವಲ್ಪ ಸ್ವಲ್ಪ ತಿಂತೀನಿ, ಚೆನ್ನಾಗಿ ಮಾಡ್ತಾರೆ ಎಲ್ಲಾರು. ಎಲ್ಲರೂ ಎಲ್ಲರೂ ಅಡಿಗೆ ಮಾಡ್ರೆ ಎಲ್ಲ ಚಲೋ ಮಾಡ್ತಾರ. ನಿಮಗೆ ಯಾರ ಅಡಿಗೆ ಇಷ್ಟ ಆಯ್ತು ಅಂದ್ರೆ ಯಾರ್ದು ಅಷ್ಟು ಜನಗಳು ತಿಂದ್ರಲ್ಲ, ಯಾವ್ದಾದ್ರು ಒಂದು ಅಡಿಗೆ ಯಾರು ತುಂಬಾ ನಾನು ಚಿಕನ್ ಮಾಡಿದ್ರು, ಸೂರಜಣ್ಣ ಚಿಕನ್ ಮಾಡಿದ್ದ, ಅದು ತಿಂದೆ, ಚೆನ್ನಾಗಿತ್ತು. ನೀವು ಕುಕ್ ಬಿಟ್ಟು ಕಾಟ್ಲೆನ ಬಿಟ್ಟು ಅಡಿಗೆ ಮಾಡಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಮಾಡ್ತೀನಿ, ಹೇಳ್ಕೊಟ್ರ ಖಾರ ಉಪ್ಪು ಹಾಕಿ ಕಲಿಸಿ ಇಟ್ಬಿಡ್ತೀನಿ. ಯಾರು ತಿನ್ಬಾರ್ದು ಅಂತ ತಿನ್ಬೇಕು ಹಂಗ್ ಮಾಡ್ತೀನಿ. ಸಾಮಾನ್ಯವಾಗಿ ಈಗ ಅಡ್ಗೆ ಮಾಡ್ತಿರೋದಿಗೆ ಯಾರಾದ್ರೂ ಬಂದು ಹಿಂಸೆ ಕೊಟ್ರೆ ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ನೀವು ಈಗ ಕ್ವಾಟ್ಲೆ ಆಗಿದ್ದೀರಾ, ನೀವು ಹೋಗ್ಬಿಟ್ಟು ಅವ್ರಿಗೆ ಹಿಂಸೆ ಕೊಡ್ತೀರಾ, ಕ್ವಾಟ್ಲೆ ಕೊಡ್ತೀರಾ, ಅವ್ರು ಹೇಳಿದ ಮಾತನ್ನ ಕೇಳಲ್ಲ, ಆ ಥರ ಎಲ್ಲ ಮಾಡ್ತೀರಾ. ಅವಾಗ ಅವ್ರು ಏನಾದ್ರು ರಿಯಾಕ್ಟ್ ಆಗಿದ್ಯಾ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ? ರಿಯಾಕ್ಟ್ ನನಗೆ ಮಾಡಿಲ್ಲ, ಬೇರೆದರಿಗೆಲ್ಲ ಮಾಡ್ಯಾರ. ನಾ ಹಂಗೆ ಮಾಡಂಗಿಲ್ಲ, ನಾನು ಕೊಡೋದು ಸ್ವಲ್ಪ ಅಲ್ಪ ಅವಾಗವಾಗ ಏನೇನೋ ಮಾತಾಡ್ತೀನಿ ಅಷ್ಟ, ಮತ್ತು ಜಾಸ್ತಿ ನಂದೇನು ಅಷ್ಟು ಕ್ವಾಟ್ಲೆ ಇರಲ್ಲ. ಸ್ವಲ್ಪ 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 ಮಾಡ್ತೀನಿ. ರಕ್ಷಿತಾ ಅವರಿದ್ದಾರೆ, ಸೂರಜ್ ಅವರಿದ್ದಾರೆ, ಕರಿಬಸಪ್ಪ ಅವರಿದ್ದಾರೆ, ತುಕಾಲಿ ಸಂತೋಷ್ ಅವರು, ಎಲ್ಲರೂ ನಿಮಗೆ ಕ್ಲೋಸ್ ಇದ್ದಾರೆ. ಸೊ ಅವರೆಲ್ಲರ ಜೊತೆ ಇರೋದು ಹೇಗೆ, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಭಾರಿ ಖುಷಿ. ಅಂದ್ರೆ ಎಲ್ಲರೂ ಹೊಸ ಹೊಸ ಪ್ರತಿಭೆಗಳ ಜೋಡಿ. ಮತ್ತು ನಮ್ಮ ಸಂತು ಮಾವ ಅವರೆಲ್ಲ ಸೀಸನ್ 1ರಿಂದ ಮಾಡ್ಕೊಂಡು ಬಂದಾರ. ಅವ್ರ ಕೂಟ ಈ ಕಾರ್ಯಕ್ರಮ ಮಾಡಕ್ಕೆ ಖುಷಿ ಆಗತ್ತೆ. ಇವಾಗ ಬಿಗ್ ಬಾಸ್ ಬರ್ತಾ ಇದೆ, ಅದು ಈ ಸತಿ ಬಿಗ್ ಬಾಸ್ ಏನಂದ್ರೆ ಜನಸಾಮಾನ್ಯರಿಗೋಸ್ಕರ ಬಿಗ್ ಬಾಸ್ ಶುರುವಾಗ್ತಿದೆ. ಏನ್ ಅನಿಸ್ತಿದೆ ಅದ್ರ ಬಗ್ಗೆ? ಈ ಸಲ ಬಿಗ್ ಬಾಸ್ ಬೇರೆ ಥರನ ಮಾಡ್ಯಾರ, ಭಾಳ ಖುಷಿ ಆಯ್ತು. ಯಾಕಂದ್ರೆ ಬೇರೆ ಬೇರೆ ಕಲಾವಿದರು ಭಾಳ ಜನ ಅದಾರ, ಅವ್ರಿಗೆ ಒಂದು ಅವಕಾಶ ಮಾಡಿ ಕೊಟ್ಟಾರ. ನಾರ್ಮಲ್ ಜನರಿಗೂ ಅವಕಾಶ ಮಾಡಿಕೊಟ್ಟಾರ. ಎಲ್ಲರೂ ಅವ್ರವ್ರ ಅವಕಾಶನ ಯೂಸ್ ಮಾಡ್ತಾರೆ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಖುಷಿ ಆಯ್ತು. ಟೀಮ್ ಹೇಗಿದೆ ಸರ್? ಕಾಟ್ಲೆ ಕಿಚನ್ ಟೀಮ್ ಹೇಗಿದೆ ನಿಮ್ಮ ಜೊತೆ? ಓಯ್ ಮಸ್ತ್ ಐತಿ, ಮಸ್ತ್ ಐತಿ. ಎಂಜಾಯ್ ಮಾಡ್ತಿದ್ದೀರಾ? ಆಯ್ ಸೂಪರ್ ಸೂಪರ್, ಚೆನ್ನಾಗಿ ನೋಡ್ಕೊತಾರ. ಕರೆಕ್ಟ್ ಊಟ ಹಾಕ್ತಾರ, ಚಹಾ ಕೊಡ್ತಾರ, ನೀರು ಕೊಡ್ತಾರ, ಕುಡಿತೀವಿ, ಮಾಡ್ತೀವಿ. ಕಾಟ್ಲೆ ಕಿಚನ್ ನಂತರ ಏನು ಮುಗಿದ್ಮೇಲೆ ಏನು ನೆಕ್ಸ್ಟ್? ಕಾಟ್ಲೆ ಕಿಚನ್ ಮುಗಿದ ತಕ್ಷಣ ರೊಕ್ಕ ಕೊಡ್ತಾರ, ರೊಕ್ಕ ತಗೊಂಡು ಊರಿಗೆ ಹೋಗ್ತೀನಿ. ಫಿಲ್ಮ್ ಅಲ್ಲಿ ಏನಾದ್ರೂ ಬರೋ ಚಾನ್ಸಸ್ ಇದೆಯಾ? ಹನುಮಂತ್ ಅವರು ಸೀರಿಯಲ್ ಅಲ್ಲಿ ಫಿಲ್ಮ್ ಅಲ್ಲಿ ಬರೋ? ಇಲ್ಲ, ಗೆಸ್ಟ್ ರೋಲ್ ಮಾಡಿದ್ರಿ ಅನ್ಸುತ್ತೆ ಮುದ್ದು ಸೊಸೆ ಸೀರಿಯಲ್ ಮಾಡಿದ್ದೆ. ಮತ್ತೆ ಏನಾದ್ರೂ ಎಂಟ್ರಿ ಕೊಡ್ತೀರಾ? ಇಲ್ಲ. ಇಲ್ಲ. ಕಡೆದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು. ನನಗೆ ಬಿಗ್ ಬಾಸ್ ಗೆಲ್ಲಿಸಿ ಇಲ್ಲಿ ಮಟ್ಟ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ಇಲ್ಲಿ ಮಟ್ಟ ಕಳಿಸ್ಕೊಟ್ಟಿರಿ. ಹಂಗೆ ನಿಮ್ಮ ಆಶೀರ್ವಾದ ಮುಂದೆ ಬೇರೆ ಬೇರೆ ಶೋಗಳೆಲ್ಲ ಮುಖಾಂತರ ಕಾಣ್ಕೊಂತಿರ್ತೀನಿ, ಆವಾಗ ನೋಡ್ಕೊತಿರ್ರಿ. ನೀವು ಆರಾಮಿರ್ರಿ, ಚಲೋ ಊಟ ಮಾಡಿರಿ, ಚಲೋ ದುಡಿರಿ, ಯಾರು ಒಣ ಉಸಾಬ್ರಿ ಮಾಡಕ್ಕೆ ಹೋಗ್ಬೇಡ್ರಿ, ಆರಾಮಿರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಡೆಯದಾಗಿ ನಿಮ್ಮ ಹಾಡು ಅಂದ್ರೆ ಎಲ್ಲರಿಗೂ ಇಷ್ಟ, ವೀಕ್ಷಕರಿಗೋಸ್ಕರ ಒಂದು ಹಾಡು ಹೇಳಿ, ಯಾವ್ದಾದ್ರೂ ಆಗಲಿ, ನಿಮಗೆ ಯಾವ್ದು ಇಷ್ಟ ಅದು ಒಂದೆರಡು ಲೈನ್, 2 ಸಾಲು. ಬೆಳಗ್ಗಿಂದನೇ ಹೇಳಿನಿ, ಒಂದು ಹಾಡು ನಮಗೋಸ್ಕರ. ಒಂದು ಹಾಡು ನಮಗೋಸ್ಕರ. ತಡಿ, ಗದ್ಲ ಕಮ್ಮಿ ಆಗಲಿ, ಗದ್ಲ ಕಮ್ಮಿ ಆಗಲಿ, ಗದ್ಲ ಕಮ್ಮಿ ಆಗಲಿ, ಗದ್ಲ ಹಳ. ಯಾದಾಳಿ ಯಾದಾಳಿ ಯಾದಾಳಿ. ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ, ಶಿವಾಡಿಸಿದಂಗಡಬೇಕೋ ನಾವೆಲ್ಲ, ಅವಾಡಿಸಿದಂಗಡಬೇಕೋ ನಾವೆಲ್ಲ. ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿ ಇಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ, ಶಿವಾಡಿಸಿದಂಗಡಬೇಕೋ ನಾವೆಲ್ಲ, ಅವಾಡಿಸಿದಂಗಡಬೇಕೋ ನಾವೆಲ್ಲ, ಅವಾಡಿಸಿದಂಗಡಬೇಕೋ ನಾವೆಲ್ಲ.
ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಈ ಪ್ರೀತಿ ಅಭಿಮಾನಕ್ಕೆ ಸದಾ ಚಿರಋಣಿ. ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು.